ನಮಸ್ಕಾರ. ಗೃಹಲಕ್ಷ್ಮಿ ಹಣದ ಬಗ್ಗೆ ಫೈನಲಿ ಇವಾಗ ಒಂದು ಅಪ್ಡೇಟ್ ಬಂದಿದೆ. ಸಿಎಂ ಅವರು ಇದ್ರ ಬಗ್ಗೆ ಸುದ್ದಿಗೋಷ್ಠಿನ ಮಾಡಿದ್ದಾರೆ. 16ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಳ್ತಾ ಇದ್ದಂತ ಮಹಿಳೆಯರಿಗೆ ಇವಾಗ ಗೃಹಲಕ್ಷ್ಮಿ 16ನೇ ಕಂತಿನ ಹಣದ ಬಗ್ಗೆನೂ ಅಪ್ಡೇಟ್ ಬಂದಿದೆ. ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಅಪ್ಡೇಟ್ ಬಂದಿರುವಂತದ್ದು. ಪ್ರತಿಯೊಂದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ಯಾವಾಗೂ ಹೇಳೋ ತರನೇ ತುಂಬಾ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇರ್ತೀನಿ. ನಿಮ್ಮೆಲ್ರಿಗೂ ಅದರಿಂದ ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇರುತ್ತೆ. ಸೊ ತಡೆ ಮಾಡೋದ್ ಬೇಡ. ತುಂಬಾ ಜನ 16ನೇ ಕಂತಿನ ಹಣದ ಬಗ್ಗೆ ತುಂಬಾನೇ ಗೊಂದಲ ಇತ್ತು. ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆದ ಕೂಡಲೇ ಈ ಕಡೆ ಯಾರಿಗೂ ಇನ್ಚಾರ್ಜ್ ನ ಕೊಡ್ಬೇಕು, ಇನ್ಚಾರ್ಜ್ ಕೊಟ್ಟ ಮೇಲೆ 16ನೇ ಕಂತಿನ ಹಣ ನಾವು ರಿಲೀಸ್ ಮಾಡ್ತೀವಿ, ಇನ್ನೋದ್ರ ಬಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಚರ್ಚೆಗಳು ಆಗ್ತಾನೆ ಬರ್ತಾ ಇತ್ತು. ಸೊ ಇವ್ರು ಹೇಳಿದೇನು ಅಂತ ಹೇಳಿದ್ರೆ, ಇವಾಗ ಗೃಹಲಕ್ಷ್ಮಿ ಹಣ ಏನ್ ಕೊಡ್ಬೇಕಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಈ ರೀತಿ ಆಕ್ಸಿಡೆಂಟ್ ಆಗಿರೋ ಕಾರಣ ಇದನ್ನ ಬೇರೆಯವ್ರಿಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಮಾಡಿದ ನಂತರನೇ ಅದಕ್ಕೆ ಅಪ್ರೂವಲ್ ಕೊಟ್ಟ ಮೇಲೆ ನಮ್ಮ ಖಾತೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ 16ನೇ ಕಂತಿನ ಹಣದ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಗೆ ಇದ್ದಿದ್ದಂಥದ್ದು. ಆದ್ರೆ ಮಹಿಳೆಯರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತಾಡಕ್ ಶುರು ಮಾಡಿದ್ರು. ಮೀಡಿಯಾಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ಗೃಹಲಕ್ಷ್ಮಿ ಹಣದ ಬಗ್ಗೆನೇ ವಿಚಾರಗಳು ಬರ್ತಾ ಇದೆ. ಹಣ ಕೊಟ್ಟಿಲ್ಲ, ಇವ್ರಿಗೆ ತೊಂದರೆ ಆದ್ರೆ ಫೈನ್, ಹ್ಯುಮ್ಯಾನಿಟಿ ಅನ್ನೋದಿರುತ್ತೆ. ಬಟ್ ಸ್ಟಿಲ್ ಈಗ 16-17ನೇ ಕಂತಿನ ಹಣನೂ ಬರ್ಬೇಕಾಗಿರೋದ್ರಿಂದ ತುಂಬಾ ಜನ ಮಹಿಳೆಯರಿಗೆ ಇರುವಂತ ಕಮಿಟ್ಮೆಂಟ್ಗಳು ಅಥವಾ ಬಡವ್ರಿಗೆ ಏನ್ ಕೊಡ್ಬೇಕು ಅಂತ ಇದಾರೆ ಅದು ತಲುಪುತ್ತಿಲ್ಲ ಕರೆಕ್ಟ್ ಆಗಿ ಅಂತ ಹೇಳಿ ಸ್ವಲ್ಪ ಜನ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರು. ಇದಾದ ನಂತರ ಇವಾಗ ಸಿಎಂ ಸಿದ್ದರಾಮಯ್ಯ ಅವರು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಇನ್ನ 3 ದಿನಗಳಲ್ಲಿ 3 days ಒಳಗೆ ಗೃಹಲಕ್ಷ್ಮಿ ಹಣನ ನಾವು ಕ್ರೆಡಿಟ್ ಮಾಡ್ತೀವಿ. ಅವ್ರು ಆಲ್ರೆಡಿ ಅಮೌಂಟ್ ನ ರಿಲೀಸ್ ಮಾಡ್ತೀವಿ, ನಿಮ್ಮ ಖಾತೆಗೆ 3 ದಿನದ ಒಳಗಡೆ ಬರುತ್ತೆ ಅಂತಾನು ಹೇಳಿದ್ದಾರೆ. ಸೊ ನೀವು ಇನ್ನು 3 ದಿನ ಕಾಯಿರಿ. ಎಷ್ಟು ದಿನನೇ ಕಾದಿದ್ದೀರಾ, ಇನ್ನ 3 days ಒಳಗೆ ಗೃಹಲಕ್ಷ್ಮಿ ಹಣ ಏನು ಬರ್ಬೇಕಾಗಿದೆ ಅದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂತದ್ದು. ಇನ್ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಸೊ ಅವ್ರು ಹುಷಾರಾಗ್ಲಿ. ಆ ಮೀನ್ ವೈಲಲ್ಲಿ ಇವಾಗ ಸಿದ್ದರಾಮಯ್ಯ ಅವರು ಈ ಸ್ಟೆಪ್ ನ ತಗೊಂಡು ಮುಂದೆ ಹೋಗಿರೋದೇನೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೇಕಾದ್ರೆ, ತುಂಬಾ ಜನ ಮಹಿಳೆಯರು ಕಾಯ್ತಾ ಇದಾರಲ್ವಾ. ಸೊ ಯಾವತ್ತೋ ಬರ್ಬೇಕಾಗಿದ್ದ ಹಣ ಇನ್ನೂ ಸಹ ಬಂದಿಲ್ಲ. ಕೋಪ ಮಾಡ್ಕೊಂಡಿರೋದಕ್ಕೆ ತಾರೀಕು 21 ಆಯ್ತು. ಸೊ ಹಾಗಾಗಿ ಇವಾಗ ಇನ್ನು 3 ದಿನಗಳಲ್ಲಿ 16ನೇ ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಇದ್ರ ಜೊತೆಗೆ ಅನ್ನಭಾಗ್ಯದ ಹಣ ಕೂಡ ಆಲ್ರೆಡಿ ಅಮೌಂಟ್ ನ ರಿಲೀಸ್ ಮಾಡಿ ಕ್ರೆಡಿಟ್ ಕೂಡ ಮಾಡಿದ್ದಾರೆ. 18ನೇ ತಾರೀಕು ಅನ್ನಭಾಗ್ಯದ ಹಣ ಏನಿದೆ ಅದು ಬರೀ ನಿಮಗೆ, ನಂಗೆ ಗೊತ್ತು 4-5 ಕಂತಿನ ಹಣ ನಿಮ್ಗೆ ಅನ್ನಭಾಗ್ಯದ್ದು ಬಂದಿಲ್ಲ ಅಂತ ಹೇಳಿ, ಬಟ್ ಇವಾಗ ಬಂದಿರುವಂತದ್ದು ಒಂದೇ ಕಂತು. ಅದು ಸೆಪ್ಟೆಂಬರ್ ತಿಂಗಳದು ಯಾರಿಗೆಲ್ಲ ಅನ್ನಭಾಗ್ಯದ ಹಣ ಬರಬೇಕಾಗಿದೆ ಅದು ಕ್ರೆಡಿಟ್ ಆಗೋಗಿದೆ. SBI ಬ್ಯಾಂಕ್ ಸ್ವಲ್ಪ ಸರ್ವರ್ ಇಶ್ಯೂ ಆಗಿದೆ. 2-3 ದಿನದಿಂದ ಸರ್ವರ್ ವರ್ಕ್ ಆಗ್ತಾ ಇಲ್ಲ. ನೀವು ಗೂಗಲ್ ಪೇ, ಫೋನ್ ಪೇನಲ್ಲೂ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಸಮಸ್ಯೆ ಇರೋದ್ರಿಂದ ನೋಡ್ಕೊಂಡಿರಲ್ಲ ಅಂತ ಅನ್ಸುತ್ತೆ. SBI ಹೋಲ್ಡರ್ಸ್, ಬೇರೆ ಬ್ಯಾಂಕ್ ಕ್ರೆಡಿಟ್ ಆಗಿದೆ, SBI ತೊಂದರೆ ಆಗಿದೆ, ಸರ್ವರ್ ಇಶ್ಯೂ ಆಗ್ತಾ ಇದೆ. ಸೊ ಯೋನೋ ಬ್ಯಾಂಕ್ ಏನಾದ್ರು ಇದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ SBI ಯೂಸರ್ಸ್ಗಳು. ಬಿಟ್ರೆ ಮಿಕ್ಕಿದಂತವ್ರು ಯಾರೆಲ್ಲ ಬೇರೆ ಬ್ಯಾಂಕ್ ಗಳಿದೆ ದಯವಿಟ್ಟು ಹೋಗಿ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ. 18ನೇ ತಾರೀಕೇನೆ ನಿಮಗೆ ಸೆಪ್ಟೆಂಬರ್ ತಿಂಗಳದು ಅನ್ನಭಾಗ್ಯ ಹಣನ ಕ್ರೆಡಿಟ್ ಮಾಡ್ಬಿಟ್ಟಿದ್ದಾರೆ. ಸೊ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ. ಜಮಾ ಯಾರಿಗಾಗಿಲ್ಲ ಅವ್ರಿಗೆ ಅತಿ ಶೀಘ್ರದಲ್ಲಿ ಆಗುತ್ತೆ. ಅಲ್ಲೊಂದು ಇಲ್ಲೊಂದು ಬಿಟ್ಟು ಹೋಗಿರೋದು ಕಾಮನ್ ಅಲ್ವಾ. ಸೊ ಇವಾಗ ಹೆಂಗೂ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಅದ್ರ ಜೊತೆಗೆ ಅನ್ನಭಾಗ್ಯದು ಕೂಡ ನಿಮ್ಗೆ ಸೆಟಲ್ಮೆಂಟ್ ಆಗುತ್ತೆ. ಸೊ ಇನ್ನು 3 ದಿನದೊಳಗಡೆ ನಿಮ್ಗೆಲ್ಲಾನು ಕ್ಲಿಯರೆನ್ಸ್ ಖಂಡಿತವಾಗ್ಲೂ ಸಿಕ್ಕುತ್ತೆ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದಾರೆ. ನಾನ್ ಹೇಳ್ತಾ ಇರೋದಲ್ಲ, ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರುವಂತದ್ದು, ಸಿಎಂ ಅವರು. ಸೊ ಭರವಸೆ ಇಡಿ. 3 ದಿನ ಕಾದ್ ನೋಡೋಣ. ಇಷ್ಟು ದಿನ ಕಾದಿದೀವಂತ ಇನ್ 3 ದಿನದಲ್ಲಿ ಖಂಡಿತ ಬರುವಂತಹ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಒಂದು ಪಾಸಿಟಿವ್ ನೋಟ್ ಒಂದಿಗೆ ನಾವು ಕೂಡ ಶುರು ಮಾಡ್ಕೊಳ್ಳೋಣ. ಸೊ ಇದಾಗಿತ್ತು ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯದ ಒಂದು ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ ಆದಷ್ಟು. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.